ಡಿಜೆ ವಾಹನದ ಡೀಸೆಲ್ ಟ್ಯಾಂಕ್ಗೆ ನೀರು ಸುರಿದಿದ್ದಾರೆ ಪೊಲೀಸರು. ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ಮೆರವಣಿಗೆಗೆ ಡಿಜೆ ತರಿಸಲಾಗಿತ್ತು. ನಾಳೆ ಚಿತ್ರದುರ್ಗದಲ್ಲಿ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆ ಇದೆ. ಹೀಗಾಗಿ ನಗರಕ್ಕೆ ಡಿಜೆ ವಾಹನ ಆಗಮಿಸಿತ್ತು. ಆದರೆ ಇದರ ಡೀಸೆಲ್ ಟ್ಯಾಂಕ್ಗೆ ನೀರು ಹಾಕಿದ್ದಾರೆ. ಹೊಸಪೇಟೆ ಹೈವೇ 13ರ ಪೊಲೀಸ್ ಕ್ವಾರ್ಟರ್ಸ್ ಬಳಿ ಈ ಘಟನೆ ನಡೆದಿರೋದು. ಬೇಸತ್ತು ವಾಹನ ಟ್ಯಾಂಕ್ನಿಂದ ಡೀಸೆಲ್ ಹೊರತೆಗೆದಿದ್ದಾನೆ ಚಾಲಕ. ಪೊಲೀಸರ ವಿರುದ್ಧ ವಿಶ್ವ ಹಿಂದೂ ಪರಿಷತ್ ಮತ್ತೆ ಬಜರಂಗ ದಳದ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸೀಸ್ ಮಾಡ್ರಿ, ನಾವು ಬೇಡ ಅಂತಿಲ್ಲ. ಕೀ ಇಸ್ಕೊಂಡು ಹೋಗ್ರಿ, ನಾವು ಬೇಡ. ಕೀ ಇಸ್ಕೊಂಡು ಬಡವ್ರ ಮೇಲೆ ಯಾಕೆ ಕೊಡ್ತೀವಿ? ಯಾರು ಪೊಲೀಸ್ ಅವರು ಬೈದ್ಬಿಟ್ಟು ನನಗೆ ಒಂದು 2 ವರ್ಷ ಹೊಡೆದ್ರೆ ಬೇಜಾಗ್ತಿಲ್ಲ. ಕೆಟ್ಟ ಮಾತೆಲ್ಲ ಬೈದ್ಬಿಟ್ಟು ಇಳಿಸ್ಬಿಟ್ಟು ಫಸ್ಟ್ ಬೀಗ ತೆಗೆಯಲ್ಲ ಅಂದರೆ ಹೊಡಿತೀನಿ ಅಂದರು. ಬೀಗ ತೆಗೆದ ಸರ್, ಬೀಗ ತೆಗೆದ ತಕ್ಷಣ ಅಲ್ಲಿ ನೋಡಿ ಸರ್, ಬಾಕಿ ಒಂದು ಅರ್ಧ ಲೀಟ್ರದ್ದು ಅಂತ ಅದ್ರಲ್ಲಿ ಒಂದು ಸ್ವಲ್ಪ ನೀರು 2 ಟ್ಯಾಂಕಲ್ಲಿ ಹಾಕ್ತಾರೆ. ಡೀಸೆಲ್ ಟ್ಯಾಂಕ್ ಮತ್ತೆ ಲಾಕ್ ಮಾಡು, ಬೀಗ ಕೊಡೋದು ಲಾಕ್ ಮಾಡಿ ಬೀಗ ಯಾಕೆ ಹಂಗೆ ಮಾಡಿದ್ರು? ಸ್ಟಾರ್ಟ್ ಆಗಬಾರ್ದು ಅಂತನಾ? ಸ್ಟಾರ್ಟ್ ಆಗಬಾರ್ದು, ಎಲ್ಲಿ ಹೋಗೋದು, ನನ್ನ ಊರಿಗೆ ಹೆಂಗೆ ಬಂದೆ ನೀನು ಅಂತ ಕೇಳಿದ್ರು ಸರ್. ನೀವು ಎಲ್ಲಿಗೆ ಹೊರಟಿದ್ರಿ? ಸರ್ ಇಲ್ಲೇ ದುರ್ಗಕ್ಕೆ ಬಂದಿದ್ರಿ. ತುಮಕೂರಿಗೆ ಹೋಗ್ತೀರಾ ಅಂತ ಅಂತಿದ್ರು. ಅಂದರೆ ಅವರು ಇದು ಮಾಡ್ತಾರೆ ಅಂತೇಳಿ ತುಮಕೂರು ಹೋಗ್ತಾರೆ ಅಂತ ಹೇಳ್ರಿ ಅಂತ ಹೇಳಿದ್ರು. ಅದಕ್ಕೆ ನಾವು ಅಸಲು ಬೈದಿದ್ದು ಯಾರು? ಅವರು ದಿನೇಶ್ ಸರ್ ಅವರು ಹೆಸರು ಸಾಹೇಬ್ರ ಹೆಸರು ಪೊಲೀಸ್ ಪೊಲೀಸ್